ನಮಸ್ತೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಿಗ್ಗೆ ನಮ್ಮ ತಾತ ಈ ಹೂವನ್ನ ಕಿತ್ಕೊಂಡು ಬಂದಿದ್ದರು. ಈ ಹಬ್ಬಕ್ಕೆ ಹೂವು ಬೇಕೇ ಬೇಕು. ಅಮ್ಮ ಮುಂದೆ ಸಗಣಿ ಹಾಕಿದ್ರು, ಅದನ್ನು ಸಾರಿಸಿ ರೆಡಿ ಮಾಡಲಿಕ್ಕೆ. ಅಷ್ಟೊತ್ತಾಗಲೇ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತೋರಣ ರೆಡಿ ಮಾಡ್ಕೊಳ್ಳೋಂಥ ಮಾವಿನ ಎಲೆಗಳೆಲ್ಲ ತಾತ ತಂದಿದ್ದರು. ಅದನ್ನು ತೊಳ್ಕೊಂಡು ಬಂದಿದ್ದೆ. ಈ ತಾತ ಒಂದು ಕಡೆ ಎಲ್ಲ ಕಡೆ ಮಾವಿನ ಎಲೆ ಸಿಗಿಸ್ತಾಯಿದ್ರು ಮತ್ತು ಅದನ್ನು ರೆಡಿ ಮಾಡ್ಕೊತಿದ್ರು. ನಾನು ಇದನ್ನು ಮಾಡಿರೋವಂಥ ತೋರಣ, ಇದು ನಾನು ಮಾಡಿರೋದು. ನಾನು ನನ್ನ ಮಗಳು ಸೇರಿ ಸಿಂಪಲ್ಲಾಗೆ ಮಾಡಿರೋದು. ಬಟ್ ಇಲ್ಲಿ ಬೇವಿನ ಸೊಪ್ಪು ಬೇರೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಊರ ಕಡೆ ಅದನ್ನು ಹೊರಗಡೆ ಬಾಗಿಲಿಗೆ ಇಡೋಕ್ಕೆ ಕೇಳಿದೆ ನಾನು. ಒಳಗಡೆ ಬಾಗಿಲು ಹಾಗೆ ದೇವ್ರ ಮನೆಗೆಲ್ಲ ನಾನು ಮಾಡಿರೋ ತೋರಣ ಕಟ್ಟಿದ್ದೆ. ನೆಕ್ಸ್ಟು ರಂಗೋಲಿ ಬಿಡಿಸ್ದೆ. ಆಗಲೇ ಟೈಮ್ ಆಗಿತ್ತು. ಅಂದರೆ ಸಾರಿಸಿ ಅದು ಒಣಗೋ ತನಕ ಸ್ವಲ್ಪ ವೆಯ್ಟ್ ಮಾಡಿದೆ. ಸಿಂಪಲ್ ರಂಗೋಲಿ, ರೋಸ್ದು 11 to 1 ಇದ್ರದ್ದು ಇದು ಚುಕ್ಕಿಗಳು ಬಂದು. ಸೊ ಈ ರಂಗೋಲಿ ಬಿಡೋ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಆಯಿತು. ಅಂದರೆ ಬಣ್ಣ ಹಚ್ಚಬೇಕಲ್ವ. ಅಷ್ಟೊತ್ತಿಗಾಗಲೇ ಟಿಫನೆಲ್ಲ ರೆಡಿ ಮಾಡಿ ಬಂದಿದ್ದೆ ನಾನು. ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಿದೆ. ಒಟ್ನಲ್ಲಿ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಹಿಂದಿನ ದಿನ ಕಟ್ಟಿರೋಂತಹ ಕನಕಾಂಬರ ಹಾಗೂ ಮಲ್ಲಿಗೆ ಹೂವು ಇಷ್ಟಿತ್ತು. ನೆಕ್ಸ್ಟ್ ಮತ್ತೆ ನನ್ನ ಮಗಳು ಎಲ್ರಿಗೂ ವಿಶ್ ಮಾಡಿದ್ರು. ನೆಕ್ಸ್ಟ್ ಅದಾದ ನಂತರ ದೇವ್ರ ಪೂಜೆ ಮಾಡಿದೆ. ಏನೇ ಆದ್ರೂ ದೇವ್ರ ಪೂಜೆ ಮಾಡಿದಾಗ ಸಿಗೋಷ್ಟು ಸಮಾಧಾನ ಎಲ್ಲೂ ಸಿಗಲ್ಲ ಅಲ್ವಾ. ದೇವ್ರ ಪೂಜೆ ಎಲ್ಲ ಆದಮೇಲೆ ನಾನು ಅಡುಗೆ ರೆಡಿ ಮಾಡಿಕೊಂಡೆ. ಅಡುಗೆ ಬಂದುಬಿಟ್ಟು ಏನು ಸ್ಪೆಷಲ್ ಅಂತೇಳಿದರೆ ನಾರ್ಮಲ್ ಅನ್ನ ಸಾಂಬಾರು ಮುದ್ದೆ ಇದ್ದೇ ಇರುತ್ತೆ. ಇದಕ್ಕೆ ಸಾಂಬಾರು ಬಂದು ಹಿಚ್ಕಿದ ಅವರೆಕಾಳು ಸಾಂಬಾರು, ಕೋಸಂಬರಿ ಮತ್ತು ಪುಳಿಯೋಗರೆ, ಗೊಜ್ಜು, ಪಾಯಸ, ಹಾಗೆ ಒಬ್ಬಟ್ಟು, ತುಪ್ಪ ಮಾಡ್ಕೊಂಡಿದ್ದೆ. ಮತ್ತು ಇದು ಈ ಹಬ್ಬಕ್ಕೆ ಹಿರಿಯರಿಗೆ ನಾವು ಎಡೆ ಇಡೋ ಸಂಪ್ರದಾಯ ಇರುತ್ತೆ. ಅದು ಕಿಚನಲ್ಲೇ ಇಡ್ತೀವಿ. ಕೆಲವರು ಫೋಟೋ ಮುಂದೆ ಇಡ್ತಾರೆ. ಫೈನಲ್ ಆಗಿ ಮಾಡಿರೋ ಅಡುಗೆಯನ್ನೆಲ್ಲ ಎಡೆ ಇಟ್ಟು ಊಟ ಮಾಡಿ ನಮ್ಮ ಹಬ್ಬ ಈ ಥರ ಫಿನಿಶ್ ಮಾಡಿದ್ವಿ. ಥ್ಯಾಂಕ್ ಯು.